ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಕಾನನ ವನಗಳ ವೃಕ್ಷ ಮಾತೆ, ಗಿಡಮರ ಬಳ್ಳಿಗಳನ್ನು ಮಕ್ಕಳಂತೆ ಸಾಕಿ ಸಲುಹಿದ ತಾಯಿ, ದಟ್ಟ ಕಾಡುಗಳಿಗೆ ಕಾವಲುಗಾರಳಾಗಿ ನಿಂತಿದ್ದ ಅಮ್ಮ, ಬೇರು ಚೆಕ್ಕೆಗಳಲ್ಲಿನ ವಿಶೇಷ ಔಷಧಿಯ ಗುಣ ಗುರುತಿಸಿದ ನರ್ಸರಿ ಆಯಿ, ರಾಜ್ಯ ಕಂಡ ಅಪರೂಪದ ಗಿಡಮರಗಳ ಸಾಕು ಜನನಿ, ಅರಣ್ಯ ಇಲಾಖೆಯ 2 ಕಣ್ಣುಗಳಾಗಿದ್ದ ಅವ್ವ ತುಳಸಿ ಗೌಡ ಇನ್ನು ನೆನಪು ಮಾತ್ರ. ವಯೋಸಹಜ ಅನಾರೋಗ್ಯಕ್ಕೆ ಒಳಗಾಗಿದ್ದ ಪದ್ಮಶ್ರೀ ಪುರಸ್ಕೃತ ವೃಕ್ಷಮಾತೆ ತುಳಸಿ ಗೌಡ 86ನೇ ವಯಸ್ಸಿನಲ್ಲಿ ಉಸಿರು ನಿಲ್ಲಿಸಿದ್ದಾರೆ. ಅವರ ನೆನಪುಗಳು, ಗಿಡಮರಗಳ ಉಳಿವಿಗಾಗಿ ನಡೆಸಿದ ಹೋರಾಟ, ಸಾಧನೆ, ಬಿಟ್ಟು ಹೋಗಿರುವ ಹೆಜ್ಜೆ ಗುರುತುಗಳು ನಮ್ಮಲ್ಲಿ ಉಳಿದುಕೊಂಡಿವೆ. ಹಿರಿಯ ಜೀವ ಶಾರೀರಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ರೂ ಕರ್ನಾಟಕ, ಇಡೀ ಪಶ್ಚಿಮ ಘಟ್ಟ, ಮೇಲಾಗಿ ಉತ್ತರ ಕನ್ನಡ ಜಿಲ್ಲೆ ಅವರ ಸಾಧನೆಯನ್ನ ಸದಾಕಾಲ ಸ್ಮರಿಸಿಕೊಳ್ಳಲೇಬೇಕು. ತುಳಸಿ ಗೌಡ 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾದ ನಂತರ ದೇಶಾದ್ಯಂತ ಈ ಹೆಸರು ಸಂಚಲನ ಸೃಷ್ಟಿಸಿತ್ತು. ಅಲ್ಲಿಯವರೆಗೂ ಈ ತಾಯಿ ಎಲೆಮರೆ ಕಾಯಿಯಂತೆ ಗಿಡ ಮರಗಳ ಉಳಿವಿಗಾಗಿ ನಿಸ್ವಾರ್ಥ ಬದುಕನ್ನ ಸವೆಸಿದವರು. ತುಳಸಿ ಗೌಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಾಳಿ ನಿವಾಸಿಯಾಗಿದ್ರು. ಹಾಲಕ್ಕಿ ಒಕ್ಕಲಿಗ ಸಮುದಾಯದ ನಾರಾಯಣಗೌಡ ಹಾಗೂ ನೀಲಿ ದಂಪತಿಯ ಮಗಳಾಗಿ 1944ರಲ್ಲಿ ತುಳಸಿ ಗೌಡ ಜನಿಸಿದ್ರು. ತುಳಸಿ ಗೌಡ ಆಗಿನ್ನು 2 ವರ್ಷ ಮಾತ್ರ. ಏನು ಅರಿಯದ ಮುಗ್ಧ ಕಂದಮ್ಮನನ್ನ ಆಕೆಯ ತಂದೆ ಬಿಟ್ಟು ಹೋದ್ರು. ಅಮ್ಮನ ಮಡಿಲಲ್ಲಿ ಬೆಳೆದ ತುಳಸಿ ಗೌಡ 11 ವರ್ಷಕ್ಕೆ ವಿವಾಹಿಕ ಜೀವನಕ್ಕೆ ಕಾಲಿಟ್ಟು ಗಂಡನ ಮನೆ ಬೆಳಗಲು ಹೊರಟರು. ಆದರೆ ಅವರಿಗೆ ಅಲ್ಲಿ ಆಘಾತವೊಂದು ಕಾದಿತು. ಪತಿ ಗೋವಿಂದ ಗೌಡ ಹೆಚ್ಚು ವರ್ಷಗಳ ಕಾಲ ಅವರ ಜೊತೆ ಇರಲಿಲ್ಲ. ಅನಿರೀಕ್ಷಿತ ದುರ್ಘಟನೆಯಲ್ಲಿ ಜೀವ ಕಳೆದುಕೊಂಡ್ರು. ಪರಿಣಾಮ ಮಗ ಸುಬ್ರಾಯ, ಮಗಳು ಸೋಮಿಗಾಗಿ ಬದುಕಿನ ಬಂಡಿ ಹೊತ್ತರು ತುಳಸಿ ಅಮ್ಮ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡ ತುಳಸಿ ತಮ್ಮ ಅಮ್ಮನೊಂದಿಗೆ ಸೌದೆ ತರಲು ಕಾಡಿಗೆ ಹೋಗ್ತಿದ್ರು. ಅಲ್ಲಿ ಗಿಡಮರಗಳ ಬಗ್ಗೆ ಪ್ರೀತಿ ಹುಟ್ಕೊಂಡಿತ್ತು. ಹೀಗಾಗಿ ಅವರು ನಂತರದ ದಿನಗಳಲ್ಲಿ ನರ್ಸರಿಗೆ ಹೋಗಲು ಆರಂಭಿಸಿದ್ರು. ಅಲ್ಲಿ ಅವರಿಗೆ ದಿನಗೂಲಿಯಾಗಿ ಕೇವಲ 1.25 ಪೈಸೆ ನೀಡಲಾಗ್ತಿತ್ತು. ಹೀಗಾಗಿ ಸಂಬಂಧಿಕರೆಲ್ಲ ಅವರಿಗೆ ಆ ಕೆಲಸವನ್ನ ಬಿಡುವಂತೆ ಒತ್ತಾಯಿಸಿದ್ರು. ಆದರೆ ಪರಿಸರದ ಮೇಲಿನ ಸೆಳೆತ, ಗಿಡಮರಗಳ ಮೇಲಿನ ಪ್ರೀತಿಯಿಂದಾಗಿ ಆ ಕೆಲಸ ತುಳಸಿ ಗೌಡ ಬಿಡಲಿಲ್ಲ. ಮನೆಯ ನಿರ್ವಹಣೆಗೆ ಅಮ್ಮನಿಗೆ ಸಾಥ್ ನೀಡಲು ನರ್ಸರಿಗೆ ಹೋಗಲು ಆರಂಭಿಸಿದ ತುಳಸಿ ಗೌಡಗೆ ಕಾಡಿನ ಬಗ್ಗೆ, ಅಲ್ಲಿರುವ ಸಸ್ಯ ಸಂಪತ್ತುಗಳ ಬಗ್ಗೆ ಹೆಚ್ಚು ಆಸಕ್ತಿ ಮೂಡುತ್ತಾ ಹೋಯಿತು. ನರ್ಸರಿಯಲ್ಲಿ ಬೀಜಗಳ ಬಗ್ಗೆ ತಿಳಿದುಕೊಂಡ್ರು. ಯಾವ ಮರದ ಬೀಜಗಳು ಹೇಗೆ ಇರುತ್ತವೆ, ಅವುಗಳನ್ನು ಹೇಗೆ ಪಾಲನೆ ಮಾಡಬೇಕು, ಬೀಜದಿಂದ ಸಸಿಯನ್ನ ಹೇಗೆ ಮಾಡಬೇಕು, ಯಾವ ಸಸಿಗಳಿಗೆ ಎಷ್ಟು ನೀರು ಹಾಕಬೇಕು, ಯಾವ ಕಾಲದಲ್ಲಿ ಹಣ್ಣುಗಳು ಸಿಗ್ತವೆ, ಅವುಗಳನ್ನು ಬೀಜಕ್ಕಾಗಿ ಆರಿಸಲು ಸೂಕ್ತ ಸಮಯ ಯಾವುದು, ಒಂದು ಸಸಿಗೆ ಗೊಬ್ಬರ ಯಾವ ರೀತಿ ಹಾಕಬೇಕು ಅನ್ನೋದರ ಕುರಿತು ಸೂತ್ರಗಳನ್ನು ತಿಳಿದುಕೊಂಡ್ರು. ಕಾಡಿನ ಸಸಿಗಳನ್ನು ಬೆಳೆಸುವುದರಲ್ಲಿ ನಿಪುಣತೆ ಮತ್ತು ಅವರಲ್ಲಿನ ಆಸಕ್ತಿ, ಪರಿಸರದ ಮೇಲಿನ ಕಾಳಜಿಗೆ ಬೆರಗಾಗಿದ್ದ ಅರಣ್ಯ ಇಲಾಖೆ ಕಾಯಂ ಕೆಲಸ ನೀಡಿತು. ಸರ್ಕಾರಿ ಇಲಾಖೆಯ ಅಡಿಯಲ್ಲಿ ಬರುವ ನರ್ಸರಿಯಲ್ಲಿ ಕಾಯಂ ಉದ್ಯೋಗಿಯಾಗಿ ನೇಮಿಸಿಕೊಂಡಿತ್ತು. ಅಲ್ಲಿಂದ ಪರಿಸರದ ಉಳಿವಿಗಾಗಿ ಮತ್ತಷ್ಟು ಜಾಗೃತಿ ವಹಿಸಿದ್ದ ತುಳಸಿ ದಟ್ಟ ಕಾಡುಗಳಿಗೆ ಹೋಗಿ ಅಲ್ಲಿ ಬಿದ್ದಿದ್ದ ಬೀಜಗಳನ್ನು ಹೆಕ್ಕಿ ತಂದು ಸಸಿ ಮಾಡುವ ಕಾಯಕದಲ್ಲಿ ತಲ್ಲೀನರಾದ್ರು. ನಿರಂತರವಾಗಿ ಮರಗಳನ್ನು ಬೆಳೆಸಲು ಎಲೆಮರೆ ಕಾಯಿಯಂತೆ ಜೀವವನ್ನ ಮುಡಿಪಾಗಿಟ್ಟಿದ್ರು. ಗಿಡಮರಗಳ ರಕ್ಷಣೆಯಲ್ಲಿ ತುಳಸಿ ಗೌಡ ನಿಜಕ್ಕೂ ರಾಕ್ಷಸಿಯಾಗಿದ್ರು. ಸ್ವಂತ ಮಗುವನ್ನ ಜೋಪಾನ ಮಾಡಿದಂತೆ ಮಾಡ್ತಿದ್ರು. ಕಾಡಿನಲ್ಲಿ ತಾವು ಯಾವುದೋ ಮರ ನೆಟ್ಟು ಬಂದು ಅದು ದೊಡ್ಡದಾದ ಮೇಲೂ ನೋಡ್ಕೊಂಡು ಬರ್ತಿದ್ರು. ಅಲ್ಲದೆ ಕಾಡುಗಳ್ಳರು ಕೊಡಲಿ ಹಾಕಿ ಬೀಳಿಸಿದಾಗ ಮರವನ್ನ ತಬ್ಬಿಕೊಂಡು ಗಳಗಳನ್ನೇ ಕಣ್ಣೀರಿಡ್ತಿದ್ರಂತೆ. ಅದು ಎಷ್ಟೋ ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿ ನಾಟ ಕೊಯ್ಯೋರಿಗೆ, ಕಾಡುಗಳ್ಳರಿಗೆ ದುಸ್ವಪ್ನವಾಗಿ ಕಾಡಿದ್ರು. ಸರ್ಕಾರಿ ನರ್ಸರಿಯಲ್ಲಿ ಕಾಯಂ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದ ತುಳಸಿ ಗೌಡ ನಿವೃತ್ತಿಯಾಗಿ 10 ವರ್ಷಗಳವರೆಗೂ ಗಿಡಮರಗಳ ಆರೈಕೆಯಲ್ಲಿದ್ದರು. ಇತ್ತೀಚೆಗಿನ ದಿನಗಳಲ್ಲಿ ಆರೋಗ್ಯ ಕೈಕೊಟ್ಟಿದ್ರಿಂದ ತಮ್ಮ ಸೇವೆ ಬಗ್ಗೆ ಹೆಚ್ಚು ಗಮನ ನೀಡಲಿಲ್ಲ. ಆದರೂ ಅವರ ಹೃದಯದ ಮಿಡಿತ ತನ್ನೂರಿನ, ತನ್ನ ಸುತ್ತಮುತ್ತ ಇರುವ ಅರಣ್ಯದ ಬಗ್ಗೆಯೇ ಆಗಿತ್ತು. ಆ ಮೂಲಕ 1 ಲಕ್ಷ ಮರಗಳನ್ನ ನೆಟ್ಟು ಪೋಷಣೆ ಮಾಡಿಕೊಂಡು ಬಂದ ಹೆಗ್ಗಳಿಕೆ ಇವರದ್ದಾಗಿದೆ. 300ಕ್ಕೂ ಹೆಚ್ಚು ಗಿಡಮರಗಳ ಬಗ್ಗೆ ಜ್ಞಾನ ಹೊಂದಿದ್ದ ತುಳಸಿ ಗೌಡ
ಅವುಗಳ ಬೀಜ, ಬಳ್ಳಿ, ಹಣ್ಣು ನೋಡ್ತಿದ್ದಂತೆ ಇದು ಯಾವ ಮರದ್ದು ಎಂದು ಹೇಳ್ತಿದ್ರು. ಇನ್ನು ಒಂದು ವಿಶೇಷತೆ ಏನಂದ್ರೆ ಹಾಲಕ್ಕಿ ಸಮುದಾಯದ ಅನೇಕ ಜನರು ಈಗಲೂ ಗಾವಂಟಿ ಔಷಧಿಯನ್ನ ನೆಚ್ಕೊಂಡಿದ್ದಾರೆ. ಆ ಭಾಗದ ಅನೇಕರು ಹಳ್ಳಿ ಔಷಧಿಗಳನ್ನ ನೀಡ್ತಾರೆ. ತುಳಸಿಗೌಡ ಅವರಿಗೆ ಗಿಡಮೂಲಿಕೆಯ ಔಷಧಿ ಗುಣಗಳ ಬಗ್ಗೆ ಜ್ಞಾನವನ್ನ ಹೊಂದಿದ್ರು. ಯಾವ ಕಾಯಿಲೆಗೆ ಯಾವ ಮರದ ಬೇರು, ಚೆಕ್ಕೆ, ಎಲೆ ನೀಡಬೇಕು ಅನ್ನೋದನ್ನ ಹೇಳ್ತಿದ್ರು. ಜೊತೆಗೆ ಹುಷಾರಿಲ್ಲ ಎಂದು ಮನೆಗೆ ಬಂದಾಗ ಔಷಧಿಗಳ ಬೇರುಗಳನ್ನ ಕೊಟ್ಟು ಕಳುಹಿಸ್ತಿದ್ರು. ಕೆಲವು ವರದಿಗಳ ಪ್ರಕಾರ ಅವರು 300ಕ್ಕೂ ಹೆಚ್ಚು ಗಿಡಮರಗಳಿಂದ ಮೆಡಿಸಿನ್ಗಳನ್ನ ಪತ್ತೆ ಹಚ್ಚಿದ್ದಾರೆ. ಅವಿರತ ದಣಿವರಿಯದ ಸೇವೆಗೆ ಎನ್ಸೈಕ್ಲೋಪೀಡಿಯಾ ಫಾರೆಸ್ಟ್ ಗೌರವ, ಪ್ರಿಯದರ್ಶಿನಿ, ವೃಕ್ಷಮಿತ್ರ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳು ಇವರನ್ನ ಹುಡುಕಿಕೊಂಡು ಬಂದವು. 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಬೆನ್ನಲ್ಲೇ ಅವರ ಸ್ಥಾನ ಮತ್ತಷ್ಟು ಎತ್ತರಕ್ಕೆ ಹೋಗಿತ್ತು. ಮನೆ ಬಾಗಿಲಿಗೆ ಯಾರೇ ಬಂದರೂ ಎಲ್ಲರನ್ನೂ ಸಮನಾಗಿ ಕಾಣ್ತಿದ್ರು. ಯಾರಿಗೂ ಭೇದ ಭಾವ ಮಾಡ್ತಿರ್ಲಿಲ್ಲ. ಸೌಜನ್ಯದ ಮೂರ್ತಿಯಂತಿದ್ದ ತುಳಸಿಗೌಡ ಸಮಾಜದ ದೊಡ್ಡ ಆಸ್ತಿಯಾಗಿದ್ರು. ಹೋದಲ್ಲೆಲ್ಲ ಪರಿಸರ, ಗಿಡಗಳ ಬಗ್ಗೆ ಜಾಗೃತಿ ಮೂಡಿಸ್ತಿದ್ರು. ಮಕ್ಕಳಂತೆ ಗಿಡ ಮರಗಳನ್ನ ಬೆಳೆಸಿ ರಕ್ಷಿಸಿ ಎಂದು ಹೇಳ್ತಿದ್ರು. ಚುನಾವಣಾ ಪ್ರಚಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದ ಪ್ರಧಾನಿ ಮೋದಿಯವರು ವೃಕ್ಷ ಮಾತೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದ ದೃಶ್ಯವನ್ನ ಜನ ಇನ್ನೂ ಮರ್ತಿಲ್ಲ. ಯಾರೊಂದಿಗೂ ಏರುದನಿಯಲ್ಲಿ ಮಾತಾಡಿದ್ದೇ ಇಲ್ಲ. ತಮ್ಮ ಮುಗ್ಧತೆ, ಸರಳತೆಯಿಂದ ಜೀವನ ಸವೆಸಿದ ತುಳಸಿಗೌಡಗೆ ನಮ್ಮೆಲ್ಲರಿಗೂ ಮಾದರಿಯ ಹೆಜ್ಜೆಗಳನ್ನ ಬಿಟ್ಟು ಹೋಗಿದ್ದಾರೆ. ಬದುಕಿನ ಯಾತ್ರೆ ಮುಗಿಸಿದ ತುಳಸಿಗೌಡ ಇನ್ನೂ ನೆನಪಷ್ಟೇ. ನಿಜವಾದ ಸಂತೋಷವನ್ನ ಗಿಡ ಮರಗಳಲ್ಲಿ ಕಂಡ್ರು. ತಮ್ಮ ಸರಳ ಜೀವನ, ಫಲಾಪೇಕ್ಷೆ ಇಲ್ಲದ ಕಾಯಕದ ಮೂಲಕ ದೇಶದ ಜನರ ಮನಸ್ಸು ಗೆದ್ದಿದ್ರು. ನಿಸರ್ಗದಲ್ಲಿರುವ ಸಸ್ಯ ಸಂಪತ್ತಿನ ನಾಡಿ ಮಿಡಿತ ತಿಳಿದಿದ್ದ ಅವರನ್ನ ಮರಗಳ ವಿಜ್ಞಾನಿ ಅಂತಲೂ ಕೆಲವರು ಹೇಳ್ತಾರೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.